ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ವಿಡಿಯೋನ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 4 ಗಂಟೆ ಆಗಿದೆ ಅನಿಸುತ್ತೆ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ. ಯಾಕೆ ಅಂದರೆ ನಮ್ಮ ಚಿಕ್ಕಪ್ಪನ ಮಗನ ಮದುವೆ ಇದೆ. ನಾನು ಬಾಣಂತ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋದಾಗಿಂದ ಬಟ್ಟೆ ಅದು ಇದು ಎಲ್ಲ ಆಲ್ಮೋಸ್ಟ್ ಇಲ್ಲೇ ಇದೆ. ಸೊ ಇಲ್ಲೇ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ನಮ್ಮ ಮನೆಯವ್ರಿಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು, ಹಾಗೆ ಮಾಡಿಸೋಣ ಅಂದ್ಬಿಟ್ಟು ಅವರು ಡ್ಯೂಟಿಗೆ ಹೋಗಿದ್ದಾರೆ. ಡ್ಯೂಟಿ ಮುಗಿಸ್ಕೊ ಬರ್ತೀನಿ, ರೆಡಿ ಆಗು ಅಂದಿದ್ರು. ನನ್ನ ಪಾಪನ ಮಲಗಿಸ್ಬಿಟ್ಟು ಹೋಗೋಣ ಅಂದ್ಕೊಂಡೆ, ಬಟ್ ಬಂಗಾರಿ ಎದ್ಬಿಟ್ಟಿದೆ. ಏನು ಮಾಡೋಣ, ಅವನೇ ಎತ್ತಕೊಂಡು ಹೋಗ್ಬೇಕು. ಬರ್ತೀಯಾ ಪಾಪು? ಪಾಪು ಅಪ್ಪಗೆ ಕಟಿಂಗ್ ಮಾಡ್ಸೋಕೆ ಬರ್ತೀಯಾ? ನೀನು ಬರ್ತೀಯಾ? ಬೇಡ. ಓಕೆ, ಪಾಪುಗೆ ಕೈ ಸ್ವಲ್ಪ ಗಾಯ ಆಗಿತ್ತು. ಸೊ ಅಮ್ಮ ವಿಡಿಯೋ ಮಾಡ್ತಾ ಇದೆ, ಗಲಾಟೆ ಮಾಡಬಾರ್ದು. ಓಕೆ, ಗುಡ್ ಬಾಯ್ ಅಲ್ಲ ನೀನು, ಬಂಗಾರಿ ಮಗು ಅಲ್ಲ ನೀನು. ಓಕೆ 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 ಓಕೆ. ನೋಡಿ, ತುಂಬ ದಿನ ಆದ್ಮೇಲೆ ನಮ್ಮ ಯಾವ್ದನ್ನು ಬಂದ್ಬಿಟ್ಟಿದ್ದಾಳೆ. ಹಾಯ್, ಇವನ್ ಖುಷಿ ನೋಡು, ಪಾಪು ಮರಿ ಅಲ್ವಾ? ಮುದ್ದು 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 ನಮ್ಮ ನಿಜರಾವಲ್ಲ ವಾಯ್ಸ್. ಅವ್ರ ಅಣ್ಣಂಗೂ ಮುದ್ದು ಕೊಡ್ತಾ ಇದ್ದಾನೆ. ನಾನು ಕೊಟ್ಟೆ. ನಂಗೇನು ಪಪ್ಪಿ? ಗುಡ್ ಗರ್ಲ್. ಸಾಕು ಸಾಕು ಅಮ್ಮ, ಪಾಪು ಸಾಕು. ನನ್ಗ ಅಯ್ಯೋ ಗುಡ್ ಗರ್ಲ್ ನೀನು. ಇದು ಅಕ್ಷಯ ತೃತೀಯಗೆ ಈ ಥರ ಕರಿಮಣಿದು ಬೆಳ್ಳಿ ಬ್ಯಾಂಗಲ್ ತಗೊಂಡಿದ್ವಿ. ಪಾಪುಗೆ ಕೈ ಏಟಾಗಿದೆ ಅಂದ್ಬಿಟ್ಟು ಆ ದಾರ ಕಟ್ ಮಾಡಿದೆ. ಅಂದರೆ ಇದು ಪಾಪುಗೆ ಸ್ವಲ್ಪ ಲೂಸ್ ಇದೆ. ಸೊ ಇರಮ್ಮ ಅಲ್ಲಿ ನೋಡಲ್ಲಿ, ಅಲ್ಲಿ 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 ಇದು ಬಿದೋಗ್ಬಾರ್ದು ಅಂದ್ಬಿಟ್ಟು ಕಪ್ಪು ದಾರ ಕಟ್ಬಿಟ್ಟು ಅದಕ್ಕೆ ಬ್ಯಾಂಗಲ್ ಸೇರಿಸ್ಕಟ್ಟಿದ್ದೆ. ಇರಮ್ಮ, ಇದು ಪಾಪು ಕೈ ಗಾಯ ಆಗಿದೆ ಅಂದ್ಬಿಟ್ಟು ದಾರ ಕಟ್ ಮಾಡಿದೆ. ಆ ಬಳೆ ಎಲ್ಲ ಉದುರ್ಸ್ಕೊಂಡ್ಬಿಟ್ಟಿದ್ದಾನೆ. ಅಮ್ಮ ಮುದ್ದು, ಅಮ್ಮ ಮುದ್ದು. ಬೇಡ ಬೇಡ. ನೋಡಿ, ಇದಕ್ಕೆ ನಾನು ಏನು ಅಪ್ಲೈ ಮಾಡಲ್ಲ ಫೇಸ್ಗೆ, ಹೆಂಗೆ ಕೊಚ್ತಾ ಇರ್ತಾನೆ. ನೋಡಿ, ಪಾಪ ಗಾಯ ಮಾಡ್ಕೊಂಬಿಟ್ಟಿದ್ದಾನೆ. ಸೊ ಬ್ಯಾಂಗಲ್ಲು ಬೀಳಿಸ್ಕೊಂಡಿದ್ದಾನೆ. ಇವಾಗ ಅದನ್ನು ಹುಡುಕ್ಬೇಕು. ನೋಡ್ತೀವಿ, ಬ್ಯಾಂಗಲ್ ನೋಡ್ತೀವಿ ಸಿಗುತ್ತಾ ಇಲ್ವಾ ನೋಡಬೇಕು. ನಾನು ಹುಡ್ಕೋಣ ಅಂದ್ಕೊಂಡೆ, ಬಟ್ ನಮ್ಮ ಅಕ್ಕ ಇವಾಗ ತಾನೇ ಹೇಳ್ತಾ ಇದ್ಲು, ಬಿಡು ಸಿಕ್ಕಿದ್ರೆ ಸಿಕ್ಕಲಿ, ಇಲ್ಲಾಂದರೆ ಹೋಗ್ಲಿ ಅಂತ. ಯಾಕೆಂದರೆ ಅವನು ಈ ನಡುವೆ ಆಕಮ್ಮ ಹೊಡಿಯೋದಮ್ಮನ, ಅವನು ಈ ನಡುವೆ ಎಲ್ಲ ಹುಷಾರು ತಪ್ತಾನೆ ಇದ್ದಾನೆ. ಅಂದರೆ ಒಂದಾದ್ಮೇಲೆ ಒಂದು ಆಗ್ತಾನೆ ಇದೆ ಅವನಿಗೆ. ಸೊ ಅದಕ್ಕೋಸ್ಕರ ಅವಳು ಅಂದ್ಲು, ಅಂದರೆ ನಮ್ಮ ಕಡೆ ಅದೇನೋ ಒಂದು ಮಾತು ಹೇಳ್ತಾರೆ, ಬಿಡು ಅವನ ಮೈ ಮೇಲಿರೋ ಪೀಡೆ ಹೋಯ್ತು ಕಳೆದೋದ್ರೆ ಅಂತ. ಸೊ ಹಾಗಾಗಿ ನೋಡ್ತೀನಿ. ಆಲ್ಮೋಸ್ಟ್ ಸಿಕ್ಕಿದ್ರೆ ಸಿಗಲಿ, ಇಲ್ಲಾಂದರೆ ನೋಡೋಣ. ಅಲ್ಲಿ ಹೆಂಗಿದೆ ಹಂಗೆ ಸೇಮ್ ಮಾಡೋಕ್ಕೆ ಹೇಳು. ಬೇಡ ಬೇಡ. भाई ये स्मूथिंग को क्या करेगा, पूरा रखते हैं ನೋಡು ಅಮ್ಮ, ಅಪ್ಪಗೆ ಏನು ಮಾಡ್ತಾ ಇದ್ದಾರೆ ಬಂಗಾರಿ? ಎಷ್ಟು ತಿಂಗಳಾಯ್ತು ಕಟಿಂಗ್ ಮಾಡಿಸಿ? 3 ತಿಂಗಳಾಯ್ತಾ? ಅದೇ ಒಂದು 4ರಿಂದ. ಹಾಂ,
ಸಬ್ಸ್ಕ್ರೈಬ್ ಮಾಡ್ಕೊಳ್ಳ. ಚೆನ್ನಾಗಿ ಮಾತಾಡಿದ್ರೆ ಕೇಳು. ಗೊತ್ತಲ್ಲ. ಶೇವಿಂಗ್ ಮಾಡಿಸ್ತೀಯಾ? ನೀನೇ ಮಾಡ್ಕೋತೀಯಾ? ಪಾಪು ಅಲ್ಲಿ ನೋಡಮ್ಮನಪ್ಪ. ಎಲ್ಲಿಗಮ್ಮ ಪಾಪ? ಪಾಪು 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 ಅಲ್ಲಿ ಪಾಪು ನೋಡು. ಯೂಶ್ವಲಿ ನಾವು ಹೋಗ್ತಾ ಇದ್ದಿದ್ದು ಸಲೂನ್ ಕ್ಲೋಸ್ ಆಗಿತ್ತು. ಅಂದರೆ ಇಲ್ಲಿ ರಘುನಳ್ಳಿಲಿ ಒಂದು ಸಲೂನ್ ಇದೆ. ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಅದೇ ಸಲೂನ್ ಸೆಟ್ ಆಗಿತ್ತು ಅವ್ರಿಗೆ. ಅಲ್ಲೇ ಕಟಿಂಗು ಮತ್ತು ಟ್ರಿಮ್ಮರೆಲ್ಲ ಅಲ್ಲೇ ಮಾಡಿಸ್ತಿದ್ರು. ಬಟ್ ನಾನು ಇದು ವಿಡಿಯೋ ಮಾಡ್ತಾ ಇರೋದು ಗುರುವಾರ. ನಾವು ಮದುವೆಗೆ ಹೋಗ್ಬೇಕಾಗಿರೋದು ಶನಿವಾರ. ಸೊ ಇವತ್ತೇನ ಆಗಿಲ್ಲ ಅಂದರೆ ನಾಳೆ ಶುಕ್ರವಾರ ಕಟಿಂಗ್ ಮಾಡ್ಸೋಕ್ಕಾಗಲ್ಲ. ಶನಿವಾರ ಹೋಗೋ ಅರ್ಜೆಂಟಲ್ಲಿ ಇರ್ತೀವಿ, ಮಾಡ್ಸೋಕ್ಕಾಗಲ್ಲ. ಹಾಗಾಗಿ ಏನು ಮಾಡಿದ್ವಿ ಅಂದರೆ ಮಾಮೂಲಿ ನಾರ್ಮಲ್ ಶಾಪ್ಗೆ ಬಂದ್ವಿ. ಇನ್ನು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇವರು ಇಲ್ಲಿಗೆ ಕರ್ಕೊಬಂದರು. ನೋಡೋಣ. ಅವರು ಆಲ್ಮೋಸ್ಟು ನಾನು ಪ್ರೆಗ್ನೆಂಟ್ ಇದ್ದಾಗ 7 ಮಂತಲ್ಲಿ ಅವರು ಹೇರ್ ಬಿಟ್ಟಿದ್ರು. ಅಂದರೆ ಪಾಪು ಪ್ರೆಗ್ನೆಂಟ್ ಇದ್ದಾಗ ಗಂಡ ಕಟಿಂಗ್ ಮಾಡಿಸ್ಬಾರ್ದು ಅಂತ ಇದೆ ನಮ್ಮ ಕಡೆ. ಸೊ ಹಾಗಾಗಿ ಶೇವಿಂಗು ಕಟಿಂಗು ಮಾಡಿಸಿರ್ಲಿಲ್ಲ. ಅದಾದಮೇಲೆ ಪಾಪು ಹುಟ್ಟಿದ 1 ತಿಂಗಳಿಗೇನೋ ಅವ್ರು ಕಟಿಂಗ್ ಬೋರ್ಡ್ ಮಾಡಿಸ್ಕೊಬಂದಿದ್ರು. ಅದಾದಮೇಲೆ ಅವರು ಕಟಿಂಗೇ ಮಾಡಿಸ್ಲಿಲ್ಲ. ಒಂದ್ಸಲ ಏನೋ ಸ್ವಲ್ಪ ಮಾಡಿಸ್ಕೊಬಂದಿದ್ರು ಅಷ್ಟೇ. ಅವರು ಕಟಿಂಗ್ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಹಿಡಿತು. ನನಗೂ ನೋಡಿ 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 ಸಾಕಾಗಿ ಒಂದು ಐಸ್ ಕ್ರೀಮ್ ಆದರೂ ತಿನ್ಕೊಬರೋಣ ಅಂತ ಔಟ್ಸೈಡ್ ಬಂದ್ವಿ ನಾನು ಪಾಪು. ಸೊ ನಾನು ಐಸ್ ಕ್ರೀಮ್ ತಿನ್ಕೊಂಬರೋ ಅಷ್ಟರಲ್ಲಿ ಆಲ್ರೆಡಿ ಅವ್ರದ್ದು ಕಟಿಂಗ್ ಮುಗಿದು ಶೇವಿಂಗ್ ಮುಗಿದು ಇವಾಗ ಹೇರ್ ಸೆಟ್ ಮಾಡ್ತಾ ಇದ್ದಾರೆ. ಅದೇ ಹೇಳಿದ್ನಲ್ಲ, ಬೋರ್ಡ್ ಮಾಡಿಸಾದ್ಮೇಲೆ ಸ್ವಲ್ಪ ಟ್ರಿಮ್ ಮಾಡಿಸಿದ್ರು ಅಷ್ಟೇ. ಅದಾದಮೇಲೆ ಆಲ್ಮೋಸ್ಟ್ ಅವರು ಒಂದು 3-4 ತಿಂಗಳಾಯಿತು ಅನಿಸುತ್ತೆ ಈ ಹೇರ್ ಬಿಟ್ಟು. ಒಂದು ಹೇರ್ ಸ್ಟೈಲ್ ನೋಡಿದ್ರು, ಅದು ತುಂಬ ಇಷ್ಟ ಆಗಿತ್ತು ಅವ್ರಿಗೆ. ಹಾಗಾಗಿ ಅವರು ಅದನ್ನೊಂದ್ಸರಿ ಟ್ರೈ ಮಾಡಬೇಕು ಅಂತ ಹೇರ್ನ ಬಿಟ್ಬಿಟ್ಟಿದ್ರು, ಮಾಡಿಸೋಕ್ಕೆ ಹೋಗಿರಲಿಲ್ಲ. ಸೊ ನೋಡಿ ಇವಾಗ ಈ ಥರ ಮಾಡಿಸಿದ್ದಾರೆ. ನಾನು ಹಾಗೂ ಒಂದೇ ಶೆಕೆ ಫುಲ್ ಟ್ರಿಮ್ ಮಾಡಿಸು, ಸ್ವಲ್ಪ ಬಿಡು ಸಾಕು ಅಂತ. ಬಟ್ ಅವರು ಇದೊಂದ್ಸರಿ ಟ್ರೈ ಮಾಡಬೇಕು ಅಂತ ಬಿಟ್ಟಿದ್ದಾರೆ ಇವಾಗ. ನಿಜ ತುಂಬಾ ಚೆನ್ನಾಗಿತ್ತು. ನನಗೂ ತುಂಬ ಇಷ್ಟ ಆಯಿತು, ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಮಾಡಿಸಿದ್ದಕ್ಕೂ. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟೊಂದು ಸಂಜೆ ಆಗಿತ್ತಲ್ಲ. ಅವರು ಒಂದು ಕಬ್ಬಿನ ಜ್ಯೂಸ್ ಕುಡಿದ್ರು. ನನಗೂ ತಗೋ ಅಂದರು. ಬಟ್ ನನಗೆ ಯಾಕೋ ಪಾನಿಪುರಿ ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಹಾಗಾಗಿ ನಿನ್ನ ಜ್ಯೂಸ್ ಕುಡಿ, ನಾನು ಪಾನಿಪುರಿ ತಿಂತೀನಿ ಅಂತ ಹೇಳಿಬಿಟ್ಟು ಪಾನಿಪುರಿ ತಿನ್ನೋಕೆ ಹೋದ್ವಿ. ಬಟ್ ಅವರು ಬೈತಾನೆ ಇದ್ದರು, ನೀನು ಇಂಥ ಟೈಮಲ್ಲಿ ತಿನ್ನಬಾರ್ದು ಅಂತ. ಬಟ್ ನಾನು ಬೇಲ್ಪುರಿ ಎಲ್ಲ ತಿಂತಾ ಇರೋದು. ಸೊ ಅದು ಪಾಪುಗೇನು ಎಫೆಕ್ಟ್ ಆಗೋಲ್ಲ, ತಿನ್ಬೋದು ಅಂದ್ಬಿಟ್ಟು ಹೇಳ್ಬಿಟ್ಟು ಅವ್ರನ್ನ ನೈಸ್ ಮಾಡಿ ಒಂದು ಪ್ಲೇಟು ಹಂಗೋ ಹಿಂಗೋ ಕೊಡಿಸ್ಕೊಂಡು ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಇದು ಫುಲ್ ವೀಡಿಯೋ ನಾನು ಮಾಡೋಕ್ಕೆ ಆಗಿಲ್ಲ, ಯಾಕೆಂದರೆ ಅಲ್ಲಿ ಶಾಪಲ್ಲಿ ಹೋಗ್ಬೇಕಾದ್ರೆ ಜನನೇ ಇರಲಿಲ್ಲ, ಬರ್ಬೇಕಾದ್ರೆ ತುಂಬ ಜನ ಹೋಗಿದ್ರು. ಅವ್ರದ್ದು ಫುಲ್ ಹೇರ್ ಕಟ್ ಹೇಗಿದೆ ಅಂತ ಅಲ್ಲಿ ವೀಡಿಯೋ ಮಾಡ್ಕೊಳೋಕ್ಕೆ ಆಗಲಿಲ್ಲ ನಾನು. ಬಟ್ ಅವರಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೈಡ್ ಲುಕ್ಕಿಂದ ನನಗಂತೂ ತುಂಬಾ ಇಷ್ಟ ಆಯಿತು, ಅವ್ರಿಗೂ ಇಷ್ಟ ಆಯ್ತಂತೆ ಇದು ಹೇರ್ ಕಟ್ ಮಾಡಿಸಿರೋದು. ನಮ್ಮವ್ರು ನಮಗೆ ಹೇಗಿದ್ರು ಚೆನ್ನಾಗಿ ಕಾಣಿಸ್ತಾರೆ. ನೀವು ಹೇಳಿ ಅವರು ಹೇಗೆ ಕಾಣಿಸ್ತಿದ್ದಾರೆ ಅಂತ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.